ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ತಮ್ಲೈನಲ್ಲೇ ನೋಡಿದಾರಲ್ಲ, ಆ ಥರ ನೇಮಲ್ಲಿ ಫೋಟೋ ಕುಣಿಸ್ಬಿಟ್ಟು ಲೋಗೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದ್ರೆ ಪಿಕ್ಸೆಲ್ ಲ್ಯಾಬ್ ಆ್ಯಪು ಮತ್ತು ಮ್ಯಾಜಿಕ್ ಎರೇಜರ್ ಆ್ಯಪು. ಇವೆರಡು ಆ್ಯಪ್ ಇದ್ರೆ ಸಾಕು, ಅದನ್ನು ಎಡಿಟ್ ಮಾಡ್ಕೋಬೋದು. ಈ ಮ್ಯಾಜಿಕ್ ಎರೇಜರ್ ಆ್ಯಪು ಓಪನ್ ಮಾಡ್ಕೊಂಡು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಹೋಗ್ಬಿಟ್ಟು ಮ್ಯಾಜಿಕ್ ಎರೇಜರ್ ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇಷ್ಟ ಆದರೆ ಹೊಸೊಬ್ರು ಯಾರಾದರೂ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎನೇಬಲ್ ಮಾಡ್ಕೊಂಡು ಮತ್ತೆ ನಾನು ಹಾಕೋಂಥ ವೀಡಿಯೋಗಳು ಎಲ್ಲರಿಗಿಂತ ಮುಂಚೆ ನೀವೇ ಫಸ್ಟ್ ಟೈಮ್ ನೋಡ್ಬೋದು. ನೋಟಿಫಿಕೇಶನ್ ಮುಖಾಂತರ ನನ್ನ ವೀಡಿಯೋಗಳು ಬರ್ತಾ ಇರ್ತವೆ ನಿಮ್ಮ ಸ್ಕ್ರೀನ್ ಮೇಲೆ. ಮತ್ತೆ ಹಳೆಬ್ರು ನಮ್ಮ ಸಬ್ಸ್ಕ್ರೈಬರ್ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಇದೇ ಥರ ಮಾಡಿದ ಮೇಲೆ ಈ ಥರ ಮಾಡಿದ್ದೀನಿ ಅಂತ ನನಗೆ ಈ ವಿಡಿಯೋಗೆ ಮತ್ತೆ ಬಂದು ಕಮೆಂಟ್ ಮಾಡಿ. ಈ ಥರ ಲೋಗೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇದೆ, ಆ್ಯಪ್ ಓಪನ್ ಮಾಡ್ಕೊಂಡು ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಇಮೇಜ್ನ ನೀವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಈ ಇಮೇಜ್ನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಈ ಥರ ಅಡ್ವರ್ಟೈಸ್ಮೆಂಟ್ ಬಂದಮೇಲೆ ಇಲ್ಲಿ ಟಿಕ್ ಮಾರ್ಕ್ ಬರುತ್ತೆ, ಇಂಟು ಮಾರ್ಕ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇರೋದನ್ನ ಇಮೇಜನ್ನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಡುತ್ತೆ. ನೋಡಿ, ಈ ಥರ ಸೇವ್ ಮಾಡಿ ಇಟ್ಕೊಂಡ್ಬಿಡಿ. ಇಮೇಜ್ ರಿಮೂವ್ ಮಾಡಿಕೊಡ್ತು ಆಲ್ಮೋಸ್ಟ್. ಮತ್ತೆ ಇಲ್ಲಿ ಬಂದು ಪಿಕ್ಸೆಲ್ ಲ್ಯಾಬಿಗೆ ಬನ್ನಿ. ಪಿಕ್ಸೆಲ್ ಲ್ಯಾಬಿಗೆ ಬಂದು ಈ ತರ ಲೇಯರ್ ಟೆಕ್ಸ್ಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಥರ್ಡ್ ಆಪ್ಷನ್ ಇದೆ, ಫೋರ್ತ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನೀವು ಬ್ಯಾಕ್ಗ್ರೌಂಡ್ ಕಲರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಕಲರ್ ಆ್ಯಡ್ ಹೇಗೆ ಮಾಡ್ಬೇಕು ಅಂತಂದ್ರೆ ಪ್ಲಸ್ ಐಕಾನ್ ಇದೆ ನೋಡಿ, ಇಲ್ಲಿ ಕೆಳಗಡೆ ಗ್ರೇಡಿಯಂಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಯಾವ್ದಾದ್ರು ಕಲರ್ ಇತ್ತು ಅಂತಂದ್ರೆ ನೋಡಿ, ಇಲ್ಲಿ ನಿಮಗೆ ಡೆಮೋ ತೋರಿಸ್ತೀನಿ ನೋಡಿ. ಈ ತರ ಕಲರ್ ಬೇರೆ ಕಲರ್ ಇರ್ತವೆ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಅನ್ನೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯೆಲ್ಲೋ ಕಲರ್ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಯೆಲ್ಲೋ ಕಲರ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ನೋಡಿ, ಯೆಲ್ಲೋ ಕಲರ್, ಈ ತರ ಕಲರ್ ಚೂಸ್ ಮಾಡ್ಕೊಂಡು ಇಲ್ಲಿ ಬ್ಲಾಕ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ರೆಡ್ ಕಲರ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನೀವು ರೆಡ್ ಕಲರ್ನ ಚೂಸ್ ಮಾಡ್ಕೊಂಡ್ರೆ ನೋಡಿ ಈ ತರ ಬ್ಯಾಕ್ಗ್ರೌಂಡ್ ಬಂದ್ಬಿಡುತ್ತೆ. ಮತ್ತೆ ಇನ್ನಿತರ ಬೇರೆ ಬ್ಯಾಕ್ಗ್ರೌಂಡ್ ಕೂಡ ಇಟ್ಕೋಬಹುದು, ನಿಮ್ಗೆ ಇಷ್ಟ ಆಗುವಂತ ಬ್ಯಾಕ್ಗ್ರೌಂಡ್. ಈ ತರ ಟೆಕ್ಸ್ಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ನ ನೀವು ಯಾವ ನೇಮ್ ಇಂದ ಮಾಡ್ತಿದ್ದೀರ ಅಂತ ನೋಡ್ಕೋಬಹುದು. ನೋಡಿ, ಇವಾಗ ಎಂ ಅಕ್ಷರ ನಾನು ಟೈಪ್ ಮಾಡ್ಕೊಂಡು ಎಂ ಅಕ್ಷರದಿಂದಾನೇ ನಿಮ್ಗೆ ತೋರಿಸ್ತೀನಿ. ಈ ತರ ಎ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಾಂಟ್ ಅಂತಿದೆ ನೋಡಿ, ಫಾಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲೇ ನಿಮ್ಗೆ ಬೇಕಾಗಿರುವಂತ ಬೋರ್ಡಿಂಗ್ ಫಾಂಟ್ಗಳನ್ನ ಇರ್ತವೆ, ಬೋರ್ಡಿಂಗ್ ಫಾಂಟ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಈ ತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಎಂ ಅಂತಿದೆಯಲ್ಲ, ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಬೇಕಾದ್ರೆ ಜೂಮ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂತಿದೆ ನೋಡಿ, ಸ್ಕ್ರಾಲ್ ಅಪ್ ಮಾಡಿದ್ರೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರಾಲ್ ಅಪ್ ಮಾಡಿದ್ರೆ ಬ್ಲಾಕ್ ಅಂತಿದೆ, ಬ್ಲಾಕ್ ಮೇಲೆ ಕಲರ್ ಚೂಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಸ್ಕ್ರಾಲ್ ಅಪ್ ಮಾಡಿದ್ರೆ ಸ್ಟೋಕನ್ ಆಪ್ಷನ್ಸ್ ಇರುತ್ತೆ. ಸ್ಟೋಕನ್ ಆಪ್ಷನ್ಸ್ ನ ಎನೇಬಲ್ ಮಾಡ್ಕೊಂಡು ಇಲ್ಲಿ ಕಲರ್ನ ವೈಟ್ ಕಲರ್ ಚೂಸ್ ಮಾಡ್ಕೊಂಡು ಇಲ್ಲಿ 9 ಇಟ್ಕೋಬೇಕಾಗುತ್ತೆ. ನೀವು ಕಲರ್ನ ರೇಷಿಯೋ ಎಷ್ಟು 9 ಇಟ್ಕೋಬೇಕಾಗುತ್ತೆ. 9 ಇಟ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಾಪಿ ಮಾಡಿರೋದನ್ನ ಈ ಕಡೆ ಸೈಡ್ಗೆ ಇಕ್ಕಿ ಇಲ್ಲಿ ಲೇಯರ್ ಇದೆ ನೋಡಿ ರೈಟ್ ಸೈಡ್ಗೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಗ ಹೈಡ್ ಮಾಡ್ಕೊಂಬಿಡಿ. ಅದು ಎಂ ಅಂತಿದೆ ನೋಡಿ, ಕಾಪಿ ಮಾಡ್ಕೊಂಡಿತ್ತು ಅದನ್ನ ಹೈಡ್ ಮಾಡ್ಕೋಬೇಕಾಗುತ್ತೆ. ಇದು ಲಾಸ್ಟ್ ಟೈಮಲ್ಲಿ ಅದಕ್ಕೆ ಒಂದ್ ಸ್ವಲ್ಪ ಜೋಡಿಸ್ಬೇಕಾಗುತ್ತೆ, ಅದು ನಾನು ಹೇಳ್ತೀನಿ ಮುಂದೆ. ಈ ಎಂ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರಲ್ಲ, ಮತ್ತೆ ಇಲ್ಲಿ ಪ್ಲಸ್ ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ನಾಪ್ಸ್ ಅಂತಿದೆ ನೋಡಿ, ಈ ಸ್ನಾಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ತರ ಮೇಲ್ಗಡೆ ಈ ತರ ತಗೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಂ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮೇಲ್ಗಡೆ ಒಂದ್ ಚೂರು ತಗೊಳ್ಳಿ. ಇದನ್ನ ಈ ಕಡೆ ಒಂದ್ ಸ್ವಲ್ಪ ಬಾಟಮ್ ಕೆಳಗಡೆ ಇಕ್ಬೇಕಾಗುತ್ತೆ. ಇದನ್ನ ನೋಡಿ, ಈ ತರ ಬಾಟಮ್ ಕೆಳಗಡೆ ಇಕ್ಕಿ ಒಂದ್ ಸ್ವಲ್ಪ ಜೂಮ್ ಔಟ್ ಮಾಡ್ಕೊಂಡು ಈ ವರ್ಡ್ಸ್ ನ ಕರೆಕ್ಟ್ ಆಗಿ ಕವರ್ ಮಾಡಂಗೆ ನೀವು ಇದನ್ನ ಬ್ಯಾಕ್ಗ್ರೌಂಡ್ ನ ಇಟ್ಕೋಬೇಕಾಗುತ್ತೆ. ನೋಡಿ, ಈ ತರ ಬ್ಯಾಕ್ಗ್ರೌಂಡ್ ಕರೆಕ್ಟ್ ಆಗಿ ಸೂಟ್ ಆಗಂಗೆ ಇಟ್ಕೊಂಡು ನೋಡಿದ್ರಲ್ಲ, ಆ ತರ ಕವರ್ ಆಗ್ಬೇಕು ಕರೆಕ್ಟ್ ಆಗಿ. ಬಾಟಮ್ ಇಟ್ಕೊಂಡ್ಬಿಡಿ. ಬಾಟಮ್ ಇಟ್ಕೊಂಡು ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ, ಕಲರ್ ಅಂತ ಇರುತ್ತೆ, ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ಲೂ ಕಲರ್ ನ ಚೂಸ್ ಮಾಡ್ಕೊಂಡು ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಂ ಅನ್ನೋ ವರ್ಡ್ಸ್ ಫ್ರಂಟ್ ಬರುತ್ತೆ. ಮತ್ತೆ ಕಲರ್ ಚೂಸ್ ಮಾಡ್ಕೊಂಡಿರ್ತೀರಲ್ಲ ಸ್ನಾಪ್ಸ್, ಅದನ್ನ ಬ್ಯಾಕ್ ಸೈಡ್ ಹೋಗುತ್ತೆ. ಅದು ಎರಡು ಮರ್ಜ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ರೈಟ್ ಸೈಡ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನೋಡಿ ಸೆಲೆಕ್ಟ್ ಅನ್ನೋ ಆಪ್ಷನ್ಸ್ ಬರುತ್ತೆ. ಎಂ ಅದರ ಮೇಲ್ಗಡೆ ಒಂದು ಬಿಟ್ಬಿಟ್ಟು ಕೆಳಗಡೆ
ಮತ್ತೆ ಇದು ಒಂದು ಶಾಪ್ಸ್ ಅಂತ ನಾವು ತಗೊಂಡಿರ್ತೀವಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೂಲೆಯಲ್ಲಿ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇದು ಮರ್ಜ್ ಆಗುತ್ತೆ, ಇದು ಒಂದೇ ಆಗಿ ಕನ್ವರ್ಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಈ ತರ ಒಂದಾಗಿ ಕನೆಕ್ಟ್ ಆಗುತ್ತೆ. ಅದನ್ನ ಇಲ್ಲೇ ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡು ಬೇಕಾದ್ರೆ ಇನ್ನೊಂಚೂರು ಜೂಮ್ ಮಾಡ್ಕೋಬಹುದು. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಇಮೇಜ್ ನಾವು ಬ್ಯಾಕ್ ಗ್ರೌಂಡ್ ಇಮೇಜ್ ರಿಮೂವ್ ಮಾಡ್ಕೊಂಡಿರ್ತೀವಲ್ಲ ಆ ತರ ಬ್ಯಾಕ್ ಗ್ರೌಂಡ್ ಇಮೇಜ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಬ್ಯಾಕ್ ಗ್ರೌಂಡ್ ಇಮೇಜ್ ನ ಈ ಕಡೆ ಸೈಡಿಗೆ ಇಕ್ಕಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಎರೇಜರ್ ಕಲರ್ ಅಂತ ಇರುತ್ತೆ. ಎರೇಜರ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡು ಇಲ್ಲಿ ಬ್ಲಾಕ್ ಕಲರ್ ಅಂತ ಇದೆ ನೋಡಿ, ಎನೇಬಲ್ ಮಾಡ್ಕೊಂಡು ಬ್ಲಾಕ್ ಕಲರ್ ಮೇಲೆ ಚೂಸ್ ಮಾಡ್ಕೊಂಡು ಇಲ್ಲಿ ಬ್ಲಾಕ್ ಕಲರ್ ಇರೋದನ್ನ ಟಿಕ್ ಮಾಡ್ಕೊಂಡ್ಬಿಡಿ. ಆ ಬ್ಲಾಕ್ ಕಲರ್ ನ ರಿಮೂವ್ ಆಗುತ್ತೆ. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ನೀವು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ನೋಡಿದ್ರಲ್ಲ ಈ ತರ ಸೆಲೆಕ್ಟ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನ್ನೋದ್ರ ಮೇಲೆ ಇದು ಈ ಫೋಟೋನ ಇಲ್ಲಿ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ತರ ಬೇಕೋ ಆ ತರ ಫೋಟೋನ ನೀವು ಕರೆಕ್ಟ್ ಆಗಿ ಜೂಮ್ ಮಾಡ್ಕೊಂಡ್ ಬೇಕಾದ್ರೆ ಒಂದ್ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ಫೋಟೋನ ಬಾಟಮ್ ವರ್ಗು ಕರೆಕ್ಟ್ ಆಗಿ ಆ ಫೋಟೋನ ಕರೆಕ್ಟ್ ಆಗಿ ಇಟ್ಕೊಂಡು ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ ಟು ಬ್ಯಾಕ್ ಅಂತ ಇರುತ್ತೆ ನೋಡಿ, ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಂಡ್ ಟು ಬ್ಯಾಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಬ್ಯಾಕ್ ಹೋಗುತ್ತೆ. ಫೋಟೋ ಬ್ಯಾಕ್ ಹೋದ್ಮೇಲೆ ಆ ಫೋಟೋನ ಕಾಪಿ ಮಾಡ್ಕೋಬೇಕಾಗುತ್ತೆ. ಇನ್ನೊಂದ್ಸರಿ ನೀವು ಕಾಪಿ ಮಾಡ್ಕೊಳ್ಳಿ. ಆ ಕಾಪಿ ಮಾಡ್ಕೊಂಡು ಈ ತರ ಫೋಟೋನ ಕರೆಕ್ಟ್ ಆಗಿ ಇಷ್ಟು ಇಟ್ಕೊಂಡು ಈ ಫೋಟೋನ ಕ್ರಾಪ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿವರೆಗೂ ಬಾಟಮ್ ಇದೆ ನೋಡಿ ಈ ಬಾಟಮ್ ವರ್ಗು ಕರೆಕ್ಟ್ ಆಗಿ ಕ್ರಾಪ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ತಗೊಳ್ಳಿ ನೋಡಿ, ಕರೆಕ್ಟ್ ಆಗಿ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ತಗೊಳ್ಳಿ ನೋಡಿ. ಇನ್ನೊಂದ್ ಸ್ವಲ್ಪ ಇದೆ, ಲೈಟ್ ಆಗಿ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ನೋಡ್ಕೊಂಡು ನೀವು ಕರೆಕ್ಟ್ ಆಗಿ ಚೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಈ ತರ ಫೋಟೋ. ಈ ಫೋಟೋ ಕಾಪಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ನೀವು ಫ್ರಂಟ್ ಅಂತಾನೆ ಕೊಟ್ಟರು ನಡೆಯುತ್ತೆ. ಇಲ್ಲಿ ಸ್ಕ್ರಾಲ್ ಅಪ್ ಮಾಡಿದ್ರೆ ಫ್ರಂಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫ್ರಂಟ್ ಅಂತ ಕೊಟ್ಟರು ನಡೆಯುತ್ತೆ ನೋಡಿ. ಫೋಟೋ ಕರೆಕ್ಟ್ ಆಗಿ ಆಡ್ ಆಗಿದೆ. ಆ ಬಾಟಮ್ ವರ್ಗು ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆನೂ ಆಗ್ಬಾರ್ದು. ಫೋಟೋ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗ್ಬೇಕು ನೋಡಿ. ಈ ತರ ಫೋಟೋ ಆಡ್ ಆದ್ಮೇಲೆ ಇಲ್ಲಿ ಮೂಲೆಯಲ್ಲಿ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲಾನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಮೂಲೆಯಲ್ಲಿ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅನ್ನೋದು ಹೈಡ್ ಮಾಡಿರ್ತೀವಿ, ಅದಕ್ಕೇನು ಟಚ್ ಮಾಡಕ್ ಹೋಗ್ಬಿಡಿ. ಈ ಫೋಟೋ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಫೋಟೋನ ಓಕೆ ಮಾಡಿ ಮರ್ಜ್ ಮಾಡ್ಕೊಂಡು ಈ ಫೋಟೋನ ಕರೆಕ್ಟ್ ಆಗಿ ಸೆಟ್ ಆಗಿರುತ್ತಲ್ಲ ಈ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಇಲ್ಲಿ ಎರೇಜರ್ ಕಲರ್ ಅಂತ ಇದೆ ನೋಡಿ, ಎರೇಜರ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ಲೂ ಕಲರ್ ಸೆಲೆಕ್ಟ್ ಮಾಡಿದ್ರೆ ಬ್ಲೂ ಕಲರ್ ನೋಡಿ, ಇಲ್ಲಿ ಆಲ್ಮೋಸ್ಟ್ ಬ್ಲೂ ಕಲರ್ ಸೆಲೆಕ್ಟ್ ಆಗಿರೋದು ಆ ಕಡೆ ಹೋಗ್ಬಿಡುತ್ತೆ. ಈ ಫೋಟೋ ಮೇಲ್ಗಡೆ ಬರುತ್ತೆ. ಇನ್ನೊಂಚೂರು ನೋಡಿ ಬಾಟಮ್ ಇನ್ನೊಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಬ್ಯಾಕ್ ಬನ್ನಿ ಒಂಚೂರು. ಈ ಫೋಟೋನ ಕಟ್ ಮಾಡ್ಕೊಂಡಿದ್ವಲ್ಲ ಆ ಫೋಟೋನ ಒಂದ್ ಸ್ವಲ್ಪ ಬಾಟಮ್ ಮೇಲ್ಗಡೆನೆ ತಗೊಳ್ಳಿ. ಇನ್ನೊಂಚೂರು ಮೇಲ್ಗಡೆ ತಗೊಳ್ಳಿ. ಕರೆಕ್ಟ್ ಆಗಿ ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದ್ ಸ್ವಲ್ಪ ಯಾಮಾರಿದವ್ರು ಕರೆಕ್ಟ್ ಆಗಿ ಬರಲ್ಲ ಫೋಟೋಗಳು. ನೋಡಿದ್ರಲ್ಲ ಇವಾಗ ಕುಂತ್ಕೊಂಡಿದೆ. ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ಅನ್ಸುತ್ತೆ ನೋಡಿ. ಕೆಳಗಡೆ ಬಾಟಮ್ ವರ್ಗು ಇದ್ರೂ ಸಾಕು. ಆ ಫೋಟೋನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಫೋಟೋಕ್ಕೆ ಕಟ್ ಮಾಡಿದೀವಿ ಅಂತ ಗೊತ್ತಾಗ್ಬಾರ್ದು. ಆ ತರ ಫೋಟೋನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ತರ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಾ ಫೋಟೋಗಳನ್ನ ಮರ್ಜ್ ಮಾಡ್ಕೋಬೇಕಾಗುತ್ತೆ. ಮರ್ಜ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ. ಈ ಎನೇಬಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬ್ಲೂ ಕಲರ್ ನ ಚೂಸ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದೀರಲ್ಲ ನೋಡಿ, ಇವಾಗ ಫೋಟೋನ ಕ್ಲೀನ್ ಆಗಿ ಬಂದಿದೆ. ಮತ್ತೆ ನೀವು ಬೇರೆ ಬೇರೆ ತರನು ಫೋಟೋನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೋಬಹುದು. ಇದು ಇನ್ನೊಂದಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಂತ ನಾವು ಹೈಡ್ ಮಾಡಿರ್ತೀವಲ್ಲ, ಹೈಡ್ ಮಾಡಿರೋದನ್ನ ರಿಮೂವ್ ಮಾಡ್ಕೊಳ್ಳಿ. ಇನ್ನು ಹೈಡ್ ಮಾಡ್ಕೊಂಡು ಈ ತರ ಫೋಟೋನ ಸೆಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಆ ಫೋಟೋ ಇರುತ್ತಲ್ಲ ಆ ಫೋಟೋನ ಲಾಕ್ ಮಾಡ್ಕೊಳ್ಳಿ.
ಇನ್ನೊಂದು ಎಂ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ನೋಡಿ ಆ ಕಡೆ ಈ ಕಡೆ ಜರುಗಿಸ್ಕೊಂಡು ಒಂಚೂರು ಜೂಮ್ ಮಾಡ್ಕೋಬೇಕಾಗುತ್ತೆ. ಜೂಮು ಜಾಸ್ತಿ ಆಗಿದೆ ಅನ್ಸುತ್ತೆ ಅದು. ನೋಡಿದ್ರಲ್ಲ, ಆ ತರ ಕರೆಕ್ಟ್ ಆಗಿ ಈ ಫೋಟೋಗೆ ಸೆಟ್ ಆಗಂಗೆ ಓಡಿಸಿಗೆ ಕರೆಕ್ಟ್ ಆಗಿ ಸೆಟ್ ಆಗ್ಬೇಕು. ಆ ತರ ಜೂಮ್ ಮಾಡ್ಕೊಂಡು ನೋಡಿ, ಇಲ್ಲೇ ಕರೆಕ್ಟ್ ಆಗಿ ನೋಡಿ ಈ ತರ ಕರೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕಾಗುತ್ತೆ ಫೋಟೋನ. ಇಲ್ಲಿ ಸೆಂಟ್ರಲ್ಲಿ ಕಟ್ ಆಗಿದೆ ಫೋಟೋನ, ಈ ತರಾನು ಇಟ್ಕೋಬಹುದು. ಇನ್ನೊಂತಂದ್ರೆ ಇನ್ನೊಂದಿದೆ ನೋಡಿ, ಆ ಫೋಟೋನ ಅದೇ ಮೊದಲು ಆಯ್ಕೆ ಮಾಡ್ಕೊಂಡ್ರೆ ಆ ತರ ಫೋಟೋನು ಇಟ್ಕೊಂಡ್ರು ನಡೆಯುತ್ತೆ. ನೋಡಿ ಈ ತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಂ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕಾಪಿ ಅಂತ ಇದೆ ನೋಡಿ, ಏನ್ ಆಪ್ಷನ್ಸ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮಧು ಅಂತ ನಾವು ಟೈಪ್ ಮಾಡ್ಕೊಳ್ಳೋಣ. ನೋಡಿ ಮಧು ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿ 1 2 ನೋಡಿ ತುಕ್ಕಿನ ಕೊಟ್ಟಿದ್ದೀನಿ. ಆ ತರ ನೋಡಿ ಈ ತರ ಕೊಟ್ಕೊಂಡು ಈ ವರ್ಡ್ಸ್ ನ ಕರೆಕ್ಟ್ ಆಗಿ ಈ ತರ ಜೋಡಿಸಿ ಇಟ್ಬೇಕಾಗುತ್ತೆ. ನೋಡಿದಾರಲ್ಲ, ತರ ಕರೆಕ್ಟ್ ಆಗಿ ಜೋಡಿಸಿ ಇಟ್ಕೊಂಡು ನೋಡಿ ಇಲ್ಲಿ ಸೇವ್ ಅನ್ನೋ ಆಪ್ಷನ್ಸ್ ಇದೆ ನೋಡಿ, ಯಾವ ತರ ಮತ್ತೆ ಇಲ್ಲಿ ಟ್ಯಾಸ್ಪರ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ. ಮತ್ತೆ ಈ ತರ ಈ ಫೋಟೋನ ಸೇವ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಫಿಕಲ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಟ್ರಾ ಅನ್ನೋದ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ತರ ಸೇವ್ ಆಗುತ್ತೆ. ಆ ಇಮೇಜ್ ನ ನೀವು ಯಾವ್ದಾದ್ರು ಬ್ಯಾಕ್ ಗ್ರೌಂಡ್ಗಳು ಮತ್ತೆ ಯಾವ್ದಾದ್ರು ಇನ್ನು ಈ ತರ ಫೋಟೋಗಳು ಎಡಿಟಿಂಗ್ ಮಾಡಕ್ಕೆ ಇಟ್ಕೊಂಡಿರ್ತಿರಲ್ಲ, ಆ ತರ ಬ್ಯಾನರ್ಗಳಿಗೆ ಈ ತರ ಫೋಟೋಗಳು ಹಾಕಿಬಿಟ್ಟು ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಅದೇ ಕಲರ್ ಇರ್ಲಿ ಅಂತಂದ್ರೆ ನೋಡಿ, ಅದೇ ಕಲರ್ ನ ಚೂಸ್ ಮಾಡ್ಕೊಂಡು ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಟ್ರಾ ಮೇಲೆ ಇಟ್ಕೊಂಡು ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ಮೋಸ್ಟ್ ಸೇವ್ ಆಗುತ್ತೆ. ನೋಡಿದ್ರಲ್ಲ ಲೋಗೋ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.